ಸರ್ ಈಗ ಒಣ ಕೆಮ್ಮು ಮತ್ತೆ ಕಫ ಕೆಮ್ಮು ಎರಡು ಕೂಡ ಇದೆ. ಓಕೆ, ಅದೇ ಕಫ ಕೆಮ್ಮಿಗೆ ಕಫ ಕೆಮ್ಮಿದೆ ಅಂದ್ರೆ ಸ್ವೆಟ್ಟಿಂಗ್ ಜಾಸ್ತಿ ಆದಾಗ ಬೆವರು ಸಾಲೆ ಅಂತ ಹೇಳ್ತಾರೆ. ಅದು ಅವಾಗ ಅಲ್ಲೆಲ್ಲ ಗುಳ್ಳೆಗಳು ಬರ್ತಾ ಇದೆ. ಎಡಗೈ ತೋರು ಬೆರಳು ಮತ್ತೆ ಕಿರು ಬೆರಳು ಇದಕ್ಕೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಹಸಿ ಶುಂಠಿ ಒಂದ್ 2 ಸ್ಲೈಸ್ ತಗೊಂಡ್ಬಿಟ್ಟು ಜಜ್ಜಿಬಿಟ್ಟು ಇಲ್ಲಿಟ್ಟು ಒಂದ್ 15 ನಿಮಿಷ ಕಟ್ಟಿ. ಇಲ್ಲಿ ಸ್ಕೈ ಬ್ಲೂ ಹಾಕಿ, ಇಲ್ಲಿ ಆರೆಂಜ್ ಹಾಕಿ. ಇಲ್ಲಿ ಆರೆಂಜ್ ಹಾಕಿದಾಗ ಕಫ ಕರಗುತ್ತೆ. ಸ್ವೆಟ್ಟಿಂಗ್ ಜಾಸ್ತಿ ಆದಾಗ ಬೆವರು ಸಾಲೆ ಅಂತ ಹೇಳ್ತಾರೆ. ಅದು ಅವಾಗ ಅಲ್ಲೆಲ್ಲ ಗುಳ್ಳೆಗಳು ಬರ್ತಾ ಇದೆ. ಓಕೆ, ಗ್ರೀನ್ ಹಾಕಿದಾಗ ಸ್ಕಿನ್ ಚರ್ಮದ ಉಷ್ಣತೆ ಕಮ್ಮಿ ಆಗುತ್ತೆ. ಎಸ್ ವೀಕ್ಷಕರೇ, ಇದು ಬಸವ ಅಕಾಡೆಮಿ ಕಲರ್ ಥೆರಪಿ ಬಣ್ಣ ಚಿಕಿತ್ಸೆ. ಹಾಗೆ ಕಲರ್ ಥೆರಪಿ ಪುಸ್ತಕ ಬೇಕು ಅಂತಂದ್ರೆ ನೀವು ಕರೆ ಮಾಡಿದ್ರೆ ನಿಮಗೆ ಬುಕ್ಗಳು ನಿಮ್ಮ ಮನೆಗೆ ರೀಚ್ ಆಗುತ್ತೆ. 1-2-3 ದಿನ ಹೆಚ್ಚು ಕಡಿಮೆನಲ್ಲಿ ಖಂಡಿತವಾಗ್ಲೂ ನಿಮ್ಗೆ ರೀಚ್ ಆಗುತ್ತೆ. ಅದು ಕನ್ನಡ ಮತ್ತೆ ಇಂಗ್ಲಿಷ್, ತೆಲುಗು ಮೂರಲ್ಲೂ ಕೂಡ ಇದೆ. ಈಗ ಡಾಕ್ಟರ್ ಬಸವರಾಜ್ ಇದ್ರೆ ಪಬ್ಲಿಕ್ ಅವರೇ ಕೇಳಿರುವಂತಹ ಪ್ರಶ್ನೆಗಳಿಗೆ ಅವರು ಏನು ಉತ್ತರ ಕೊಡ್ತಾರೆ, ಸೊ ನೋಡೋಣ. ಸರ್ ಈಗ ಒಣ ಕೆಮ್ಮು ಮತ್ತೆ ಕಫ ಕೆಮ್ಮು ಎರಡು ಕೂಡ ಇರುತ್ತೆ, ಎರಡು ಕೂಡ ಬೇರೆ ಬೇರೆ ಇರುತ್ತೆ. ಬಟ್ ಒಣ ಕೆಮ್ಮಿಗೆ ಇದಕ್ಕೇನು ಸೊಲ್ಯೂಷನ್ ಅಂತ ಕೇಳ್ತಾರೆ. ಯಾವಾಗಲೂ ಕೆಮ್ತಾ ಇರ್ತಾನೆ ಅಂತ ಮನೆಯಲ್ಲಿ ಅವ್ರ ತಂದೆ ಇದನ್ನ ತುಮಕೂರಲ್ಲಿ ಅವ್ರು ಕೇಳಿದ್ದಾರೆ. ಸೊ ಹಾಗಾಗಿ ಒಣ ಕೆಮ್ಮಿದೆ ಅಂದ್ರೆ ಇಟ್ಸ್ ಲಂಗ್ ಡ್ರೈನೆಸ್. ನಿಮ್ಮ ಲಂಗ್ಸ್ ಅಲ್ಲಿ ತೇವಾಂಶ ಕಡಿಮೆ ಆಗಿದೆ. ಅದಕ್ಕೆ 3 ಕಲರ್ 3 ಕಡೆ ಹಾಕ್ಬೋದು. ಯೆಲ್ಲೋ ಕಲರ್, ಒಂದು ಸ್ಕೈ ಬ್ಲೂ. ಎಡಗೈ ತೋರು ಬೆರಳು ಮತ್ತೆ ಕಿರು ಬೆರಳು ಇದಕ್ಕೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಜಸ್ಟ್ ಲೈನ್ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ. ಓಕೆ, ಏನ್ ರೆಪ್ರೆಸೆಂಟ್ ಮಾಡುತ್ತದೆ ಇದು ತೋರ್ಬೇಳು ಮತ್ತೆ? ನೀವು ತೋರು ಬೆರಳಿಗೆ ಹಾಕಿದಾಗ ಲಂಗ್ಸ್ ಅಲ್ಲಿ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ರಕ್ತ ಸಂಚಾರ. ಓಕೆ, ಇಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ರಕ್ತ ಸಂಚಾರ ಆದಾಗ ರಕ್ತ ಅದೇನ್ ಮಾಡುತ್ತೆ, ಲಂಗ್ಸ್ ಅನ್ನ ಮಾಯ್ಚರ್ ಮಾಡುತ್ತೆ, ತೇವ ಮಾಡುತ್ತೆ. ಓಕೆ, ಡ್ರೈ ಆಗಿರೋದು ವೆಟ್ ಆಗುತ್ತೆ. ಇಲ್ಲಿ ಸ್ಕೈ ಬ್ಲೂ ಹಾಕಿದಾಗ ಲಂಗ್ ರಿಫ್ಲೆಕ್ಸ್ ಗೆ ನಿಮ್ಗೆ ವಾಯು ತತ್ವ ಲಂಗ್ಸ್ ಅಲ್ಲಿ ಎಕ್ಸೆಸ್ ಆಫ್ ಏರ್ ಇರುತ್ತೆ, ಡ್ರೈನೆಸ್ ಇರುತ್ತೆ, ಅದು ಕಮ್ಮಿ ಆಗುತ್ತೆ. ಓಕೆ, ಇದು ಒಣ ಕೆಮ್ಮಿಗೆ. ಇನ್ನೊಂದು ಯೆಲ್ಲೋ ಕಲರ್ ಬಲಗೈ ಉಂಗುರ ಬೆರಳು ಲಂಗ್ ರಿಫ್ಲೆಕ್ಸ್ ಗೆ ಎಷ್ಟು 2 ಲೈನ್ ಹಾಕಿ ಯೆಲ್ಲೋ ಕಲರ್. ದಿಸ್ ಇಂಪ್ರೂವಿಂಗ್ ಯುವರ್ ಹ್ಯೂಮಿಡಿಟಿ ಆಫ್ ದ ಲಂಗ್ಸ್. ಅದೇ ಕಫ ಕೆಮ್ಮಿಗೆ. ಕಫ ಕೆಮ್ಮಿದೆ ಅಂದ್ರೆ ಇಲ್ಲಿ ಡ್ರೈನೆಸ್ ಬೇಡ, ಇಲ್ಲಿ ಸ್ಕೈ ಬ್ಲೂ ಹಾಕಿ, ಇಲ್ಲಿ ಆರೆಂಜ್ ಹಾಕಿ. ಇಲ್ಲಿ ಆರೆಂಜ್ ಹಾಕಿದಾಗ ಕಫ ಕರಗುತ್ತೆ, ಇಲ್ಲಿ ಸ್ಕೈ ಬ್ಲೂ ಹಾಕಿದಾಗ ಅದು ಮೂವ್ ಆಗುತ್ತೆ, ಸರ್ಕ್ಯುಲೇಟ್ ಆಗುತ್ತೆ. ಓಕೆ, ಆಚೆ ಹಾಕಿ ಇಷ್ಟ ಮಾಡಿ. ಇದ್ರ ಜೊತೆಗೆ ನೀವು ಲಂಗ್ ರಿಫ್ಲೆಕ್ಸ್ ಗೆ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಿ. ಕಫ ಇತ್ತು ಅಂತಂದ್ರೆ ನೀವು ರಾತ್ರಿ ಮಲಗ್ಬೇಕಾದ್ರೆ ವಿಕ್ಸು ಇಲ್ಲ ಮೆಂಥೋ ಪ್ಲಸ್ ಅಮೃತಾಂಜನ್ ಬರುತ್ತಲ್ಲ, ಹಚ್ಬಿಡಿ, ಹಚ್ಚಿ ಮಲಗ್ಕೊಳ್ಳಿ. ಇಲ್ಲಿ ನೀವು ಬಿಸಿ ಮಾಡಿದ್ರೆ ಲಂಗ್ಸ್ ವಾರ್ಮ್ ಆಗುತ್ತೆ. ಹಾಗಾಗಿ ನಿಮ್ಗೆ ಚಳಿಗೆ ಮಳೆಗೆ ವೀಸಿಂಗ್ ಆಗ್ತಾ ಇದ್ರೆ ಕಫ ಇದ್ರೆ ಅದೆಲ್ಲ ಕರೆಕ್ಟ್. ಇಲ್ಲ ಕಫ ತುಂಬಾ ಇದೆ, ಗೊರ 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 ಶಬ್ದ ಬರುತ್ತೆ ಮಗುಗೆ, ವಿಕ್ಸ್ ಹಚ್ಚಿರ್ಗಿನಾಗ ಒಂದು 10-20% ಮಾತ್ರ ಕಮ್ಮಿ ಆಗಿದೆ, ಇನ್ನೂ ಕಡಿಮೆ ಆಗ್ಬೇಕು, ಫಾಸ್ಟ್ ಆಗಿ ಕಡಿಮೆ ಆಗ್ಬೇಕಂದ್ರೆ ವಿಕ್ಸ್ ಜಾಗಕ್ಕೆ ತುಂಬಾ ಹೀಟ್ ಇರೋದು ಯಾವ್ದು ಅಂದ್ರೆ ಹಸಿ ಶುಂಠಿ. ಹಸಿ ಶುಂಠಿ ಒಂದ್ 2 ಸ್ಲೈಸ್ ತಗೊಂಡ್ಬಿಟ್ಟು ಜಜ್ಜಿಬಿಟ್ಟು ಇಲ್ಲಿಟ್ಟು ಒಂದ್ 15 ನಿಮಿಷ ಕಟ್ಟಿ. ಡೈಲಿ ಒಂದ್ 15-20 ನಿಮಿಷ ಒಂದ್ 2-3-4 ದಿವಸ ಕಟ್ಟೋದ್ರೊಳಗಡೆ ಇಲ್ಲಿರೋ ಕಫ ಎಲ್ಲ ಕರಿಬಿಡು. ಎಷ್ಟು ಖರ್ಚಾಗುತ್ತೆ ಸರ್? ಸಿಂಪಲ್ ಮನೆ ರೆಮಿಡಿ. ಇಲ್ಲ ನಿಮ್ಗೆ ಲಂಗ್ಸ್ ಡ್ರೈ ಆಗ್ಬಿಟ್ಟು ಒಣ ಕೆಮ್ಮು ಜೋರಾಗಿ ಕೆಮ್ತದೆ ಅಂದ್ರೆ ಲಂಗ್ಸ್ ಮಾಯ್ಚರ್ ಮಾಡ್ಬೇಕಂದ್ರೆ ಅಲ್ಲಿ ನಿಮ್ ಮನೆ ಪಕ್ಕದಲ್ಲಿ ಯಾವ್ದೋ ತೆಂಗಿನ ಗರಿನೋ ಯಾವ್ದೋ ಒಂದು ಎಲೆ ಇದ್ರೆ ಆ ಎಲೆನ ಇಲ್ಲಿ ಕಟ್ಟಿ. ಲಂಗ್ ರಿಫ್ಲೆಕ್ಸ್ ಯಾವ ಎಲೆ? ಯಾವ್ದಾದ್ರು ಎಲೆ ತೇವಾಂಶ ಇರುತ್ತಲ್ವಾ, ಅದು ಲಂಗ್ ರಿಫ್ಲೆಕ್ಸ್ ಗೆ ಹಾಕಿದಾಗ ಲಂಗ್ ಮಾಯ್ಚರ್ ಆಗುತ್ತೆ, ತೇವ ಆಗುತ್ತೆ, ಆ ಡ್ರೈನೆಸ್ ಕಮ್ಮಿ ಆಗುತ್ತೆ. ನೋಡಿ, ಅಲ್ಲೂ ಕೂಡ ಕಲರ್ ಇದೆ. ಹಾಗೆ ಈಗ ನೀವು ಹೇಳಿದ್ರಿ ಈಗ ತುಂಬಾ ಬಿಸಿಲಿದೆ, ಬಿಸಿಲಲ್ಲಿ ಏನಂತಂದ್ರೆ ಸ್ವೆಟ್ಟಿಂಗ್ ಜಾಸ್ತಿ ಆದಾಗ ಬೆವರು ಸಾಲೆ ಅಂತ ಹೇಳ್ತಾರೆ. ಅದು ಅವಾಗ ಅಲ್ಲೆಲ್ಲ ಗುಳ್ಳೆಗಳು ಬರ್ತಾ ಇದೆ, ಬೆವರು ಸಾಲೆ ಬರ್ತದೆ. ಈ ಒಂದು ಸಮ್ಮರ್ ಅಲ್ಲಿ ಹೆಂಗೆ ನಾ ಸ್ಕಿನ್ ಕಾಪಾಡ್ಕೊಳ್ಬೇಕು? ಸಿಂಪಲ್ ನೋಡಿ, ಬಲಗೈ ಕಿರು ಬೆರಳು 2ನೇ ಜಾಯಿಂಟ್ ಗೆ ಒಂದ್ ದಿವಸ ಪರ್ಪಲ್ ಹಾಕಿ. ಪರ್ಪಲ್ ಹಾಕಿದಾಗ ಲಂಗ್ಸ್ ಆ ಸ್ಕಿನ್ ಸ್ಮೂತ್ ಆಗುತ್ತೆ. ಅಲ್ಲಿ ಮತ್ತೆ ಗ್ರೀನ್ ಹಾಕಿ ನೆಕ್ಸ್ಟ್ ಡೇ. ಆ ಗ್ರೀನ್ ಹಾಕಿದಾಗ ಸ್ಕಿನ್ ಚರ್ಮದ ಉಷ್ಣತೆ ಕಮ್ಮಿ ಆಗುತ್ತೆ, ಅವಾಗ ಬೆವರು ಸಾಲೆ ಕಡಿಮೆ ಆಗುತ್ತೆ. ಲಂಗ್ಸ್ ರಿಫ್ಲೆಕ್ಟ್ ಮಾಡೋದು ಲಂಗ್ಸ್ ಅಲ್ಲ, ಸ್ಕಿನ್ ನ ರಿಫ್ಲೆಕ್ಟ್ ಮಾಡೋದು ಬಲಗೈ ಕಿರು ಬೆರಳು ಸೆಕೆಂಡ್ ಜಾಯಿಂಟ್. ಸೊ ಇದೆಲ್ಲ ಮಾಹಿತಿನೂ ಕೂಡ ಬುಕ್ ಅಲ್ಲಿ ಕೈ ಇಲ್ಲಿ ಗ್ರೀನ್ ಮತ್ತೆ ಪರ್ಪಲ್. ಇದು ಬಿಸಿಲಿಗೆ ಬೆವರು ಸಾಲೆ ಬಂದಾಗ ಸ್ಕಿನ್ ಚೆನ್ನಾಗಿ ಇಟ್ಕೋಬೇಕು ಅಂತಂದಾಗ, ಅಥವಾ ಮೇಕಪ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಾಗ್ಲೂ ಕೂಡ ಸ್ಕಿನ್ ಅಲ್ಲ, ನೀವು ಪರ್ಪಲ್ ಹಾಕ್ತಿರ ವಾರಕ್ಕೆ 1-2 ದಿವಸ ಅಂದ್ರೆ ನಿಮ್ಗೆ ಮೇಕಪ್ ಬೇಕಾಗಿಲ್ಲ, ನಿಮ್ ಸ್ಕಿನ್ ಸ್ಮೂತ್ ಆಗಿರುತ್ತೆ.